ಅವ್ರಿಗೂ ಪ್ರೋಟೋಕಾಲ್ ಇಲ್ಲಿ ಇದೆಲ್ಲ ಹಲವಾರು ದಾಖಲೆ ಬಿಡುಗಡೆ ಆಗಿದ್ದಾವೆ. ಅಲ್ಲಿ ಯಾರ್ಯಾರು ರಾಜಕಾರಣಿಗಳ ಹೆಸರು ಬಂದಿದೆಯಲ್ಲ, ಯಾವ ರಾಜಕಾರಣಿಗೂ ಬಂದಿಲ್ಲ ಇಲ್ಲಿ. ಅವ್ರು ಬೇಕಾದ ವ್ಯಕ್ತಿಗಳು ಬಂದ್ರೆ ಅವರಿಗೆ ಒಂದು ವೆಹಿಕಲ್ಗಳಲ್ಲಿ ಪ್ರೋಟೋಕಾಲ್ ಇಲ್ಲಿ. ದುರಂತ ಆಗಿದೆ ಅಂತಂದ್ರೆ ಸಾಲುಮರದ ತಿಮ್ಮಕ್ಕ ಅವರು 2 ಬಾರಿ ಪದ್ಮಶ್ರೀ ಪುರಸ್ಕೃತರು. ಅವರು ಮೂಗಿ ಆಕ್ಸಿಜನ್ ಹಾಕೊಂಡವ್ರೆ. 2 ಗಂಟೆಗಳ ಕಾಲ ಆದೇಶಿತಾರಲ್ಲಿ ನಿಮ್ದೇ ಪತ್ರಕರ್ತರು ನಿಮ್ಮ ಮಿತ್ರರು ಹೋಗಿ ಎಚ್ಚರಿಕೆ ಕೊಟ್ಟ ಮೇಲೆ ಅವರು ಒಳಗೆ ಕರ್ಕೊಂಡು ಹೋಗೋದು ಕೆಲಸವನ್ನು ಮಾಡ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದೇನಂತ ಅವರಿಗೆ ಯಾರೇ ಬರ್ಲಿ ಪಕ್ಕದಲ್ಲಿ ಫೋಟೋ ತೆಗೆಸ್ಕೋಬೇಕಲ್ಲಿ. ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಬಂದವರು ಅಲ್ಲಿ. ಅಲ್ಲಿಗೆ 2 ತಹಶೀಲ್ದಾರ್ಗಳು DC ಏನು ಕೊನೆ ಸ್ಟಾರ್ಟಿಂಗ್ 8 ಗಂಟೆ ಜೊತೆಲೆಯ ವಿಡಿಯೋಗಳು 1 ನಿಮಿಷ ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಬಿಡೋದು ಇಲ್ಲಿ. ನಾನು ಹೇಳೋದಲ್ಲಿ ನಿಮ್ಮ ಈ ಸೋಷಿಯಲ್ ಮೀಡಿಯಾ ವಿಡಿಯೋ ಬಿಟ್ರಲ್ಲ, ಅದು ಇವತ್ತು ಯಾವ ಮಟ್ಟಕ್ಕೆ ಸಂದೇಶ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಪೂರ್ತಿ ಭಾಗ ಇಲ್ಲಿ ಬರ್ತಾ ಇದೆ. ಇವತ್ತಲ್ಲಿ ಅರ್ಧ ಗಂಟೆ 1 ಗಂಟೆ ಬೆಸ್ಟ್ ಆಗ್ಬೇಕಂತ ಬಾಕಿ ಸಿಗ್ತಕ್ಕಂಥದ್ದು ಇವತ್ತು 8 ರಿಂದ 10 ಗಂಟೆ ಮತ್ತೆ ಯಥಾಸ್ಥಿತಿ ಸ್ಟಾರ್ಟ್ ಆಯ್ತಲ್ಲಿ. ನೀವು ಸುಧಾರಣೆ ಮಾಡಿ ಎಲ್ಲಿಂದ ಬಂತು ನಿಮ್ದಲ್ಲಿ? ಎಲ್ಲಿ ಸುಧಾರಣೆ ಬಂತಲ್ಲಿ? ನಿನ್ನೆ ನೀವು ಎಷ್ಟೊಂದು ಬಹಳ ಕೆಳಮಟ್ಟದ ರಾಜಕೀಯ ಮಾಡ್ತಾ ಇದೀರ ಅಂತ ಅಂದ್ರೆ ತಾಯಿಯ ದರ್ಶನದಲ್ಲಿ, ತಾಯಿಯ ಆಸ್ತಂಬ ದರ್ಶನದಲ್ಲಿ ಇದುವರೆಗೂ ಜನ ಏನ್ ನಂಬಿಕೆ ಮಾಡಿಕೊಂಡಿದ್ರಲ್ಲ. ಮೊನ್ನೆ ಕೃಷ್ಣ ಬೈರೇಗೌಡರು ಇಂಥ ಒಂದು ಬಹಳ ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ. ಅಲ್ಲಿ ಜನ ದರ್ಶನ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಲ್ಲ ಅಲ್ಲಿ, ಅದನ್ನ ಇವತ್ತು ಹೊರದು ಹೋಗ್ತೀವಿ. ಇವತ್ತು ಇದು ಕಾರಣ ಏನು ಹೇಳಿ? ನೀವು ಮಡಿಗೆ ಸೋಷಿಯಲ್ ಮೀಡಿಯಾದವರು ಏನ್ ಮಾಡ್ತಾರೆ? ಸುದ್ದಿ ಅವಳು ಹರಡಿಸ್ತಾ ಇಲ್ಲ. ಅವರಲ್ಲಿ ಆ ಕಡೆ DC ನಿಲ್ಲಿಸ್ತಾರೆ, ಈ ಕಡೆ SP ನಿಲ್ಲಿಸ್ತಾರೆ, ಮತ್ತೆ ಮಿನಿಸ್ಟರ್ ನಿಲ್ಲಿಸ್ಬಿಟ್ಟು ಅದಕ್ಕೊಂದು ಆಡಿಯೋ ಸೆಟ್ ಮಾಡ್ಬಿಟ್ಟು ಬಿಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ 10 ನಿಮಿಷದಲ್ಲಿ ದರ್ಶನ ಆಯ್ತು, 15 ನಿಮಿಷ ದರ್ಶನ ಆಯ್ತು, ಅಲ್ಲಿ ಇದು ಇಂತರ ಆಯ್ತು. ಅಲ್ಲಿ ಇವ್ರು ಪ್ರಚಾರಕ್ಕೋಸ್ಕರ ಮಾಡಿದಂತ ದುರಂತ ಇವತ್ತು ನಮ್ಮ ಹಾಸನದಲ್ಲಿ ಇವತ್ತು 8 ರಿಂದ 10 ಕಿಲೋಮೀಟರ್ ಕ್ಯೂ ನಿಲ್ಲ ಪರಿಸ್ಥಿತಿ ಬಂತು. ಅಲ್ಲಿ ಬಹಳ ನೋವಿನ ಸಂಗತಿ ಇದೆ ಅಂತಂದ್ರೆ, ನಾನು ಯಾವುದೇ ವ್ಯಕ್ತಿ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಅಲ್ಲಿ ಪ್ರೋಟೋಕಾಲ್ ಅಲ್ಲಿ ಇವತ್ತು ದೇಶದಲ್ಲಿ ಪ್ರೋಟೋಕಾಲ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಒಂದು ಶಿಷ್ಟಾಚಾರ ಪಾಲನೆಯನ್ನ ಇವ್ರದೇ ರಾಜ್ಯ ಸರ್ಕಾರ ಮಾಡಿದೆ. ಇವರು ಮೊನ್ನೆ 8ನೇ ತಾರೀಕಲ್ಲಿ ಅಂತ ಅಂದ್ರೆ 15ನೇ ತಾರೀಕು 9 ತಿಂಗಳು 2022 ಹೋಗ್ತೀನಿ 15ನೇ ತಾರೀಕು ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ಯಾರಿಗೆ ಸೀಮಿತ, ಯಾರು ಪ್ರೋಟೋಕಾಲಿಗೆ ಅರ್ಹರು ಅಂತ ಹೇಳಿ. ಮೊದಲನೇದಾಗಿ ರಾಜ್ಯಪಾಲರು, 2ನೇದಾಗಿ ಮುಖ್ಯಮಂತ್ರಿ, 3ನೇದಾಗಿ ಕೇಂದ್ರ ಸಚಿವರುಗಳು, ಕ್ಯಾಬಿನೆಟ್ ರಂಗ ಸಚಿವರುಗಳಲ್ಲಿ. ನಿನ್ನೆ ಸನ್ಮಾನ್ಯ H.D. ಕುಮಾರಸ್ವಾಮಿ ಅವರು ಬಂದ್ರೆ, ನಾನು ವ್ಯಕ್ತಿ ಹೆಸರು ಹೇಳ್ತೀನಿ ಅಂತಲ್ಲ, ನಮ್ಮ NDA ಪಕ್ಷದ ನಾಯಕರವರು, ಕೇಂದ್ರ ಸರ್ಕಾರದ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಬಂದ್ರೆ ಒಬ್ಬ SP ಇಲ್ಲ, ಒಬ್ಬ DC ಇಲ್ಲ, ಆಡಳಿತಾಧಿಕಾರಿ ಇಲ್ಲ, ಅಟ್ಲೀಸ್ಟ್ ಒಂದು ಶಾಲೆಯನ್ನು ಹಾರಾಕ್ಬಿಟ್ಟು ಒಂದು ಮಾನ್ಯತೆ ಬೇಡ ಇರೋದಲ್ಲಿ. ಇಷ್ಟೊಂದು ವಲಸೆ ರಾಜಕೀಯನ ನಾನು ರಾಜಕೀಯ ಮಾಡಿ ಬೇಡ ಅಂತ ಹೇಳಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಬಾವುಟ ಹಾಕೊಂಡು ಕುತ್ಕೊಳ್ಳಿ, ರಾಜೀನಾಮೆ ಕೊಟ್ಬಿಡಿ. ನೀವೆಲ್ಲ ಸರ್ಕಾರದೆಲ್ಲ ಕೆಲಸದ ಮುಂದುವರಿತೀವಿ. ನೀವಲ್ಲಿ ನಿಮ್ಗೆ ಅಷ್ಟೊಂದು ದ್ವೇಷ ಅಸೂಯೆ ಇತ್ತು ಅಂತ ಅಂದ್ರೆ ನಿಮ್ನ ಅದು ಮಾಡ್ಬೇಡಿ ಅಂತ ನಿಮ್ಗೆ ಹೆಚ್ಚು ಸೂಚನೆ ಕೊಟ್ಟರಾದ್ರು ಯಾರು ನಿಮ್ಗೆ? ನೀವೇಳಿ ನಾವು ಪಕ್ಷಾತೀತವನ್ನು ನೋಡ್ತೀವಿ, ನಾವೆಲ್ಲ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಹೇಳಂತ ನೀವಲ್ಲಿ ಒಬ್ಬ ಕೇಂದ್ರ ಸಚಿವರು ಬಂದವರಿಂದ ಅವ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಅಂದ್ರೆ ನೀವು ಯಾರ್ಯಾರು ಕೊಟ್ಟಿದ್ರಿ? ನೀವಲ್ಲಿ ಶಿವಲಿಂಗೇಗೌಡ ಮಗ ಏನಾಗಿದ್ದಾನೆ? ಅಸಿಕೆ MLA ಶಿವಲಿಂಗೇಗೌಡ ಮಗ ಯಾರಪ್ಪ ಪ್ರಥಮ ಅಂತ ಹೇಳಿ ಬಿಗ್ ಬಾಸ್ ಸೆಲೆಬ್ರಿಟಿ ಅಂತ ಬಿಗ್ ಬಾಸ್ ಬಂದನು. ಅವನಿಗೆ ಯಾರ ತೋರಿ ಅವನಿಗೆ ಪ್ರೋಟೋಕಾಲ್ ಸನ್ಮಾನ. ಅವನಿಗೆ ಎಷ್ಟು ಹೇಳಕ್ 100 ಪಟ್ಟಿ ಆಗಿದೆ ನಿಮ್ಮಲ್ಲಿ. ಅಲ್ಲ, ಇಂಥ ಒಂದು ವ್ಯವಸ್ಥೆ, ಇಂಥ ಒಂದು ದುರ್ವ್ಯವಸ್ಥೆ ಗೊತ್ತಾಯ್ತಾ ಜಿಲ್ಲಾಡಳಿತ ಅಂತಂದ್ರೆ ಯಾವ ನೈತಿಕತೆ ಇದೆ ನಿಮ್ಗೆ? ಇವತ್ತು ಇಡೀ ನಮ್ಮ ಹಾಸನ ಜಿಲ್ಲೆ ದಿಕ್ ತಪ್ಪಿಸಿದ್ರೆ ನೀವು.